ಆಲ್ರೆಡಿ ತುಂಬ ಜನ ಅಗಸೆ ಬೀಜನ ದಿನನಿತ್ಯ ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಇದಕ್ಕಿಂತ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಏನು ಹೇಗೆಲ್ಲ ಅಗಸೆ ಬೀಜ ಬಳಸ್ಬೋದು ಅಂತಂದರೆ ಸಾಕಷ್ಟು ವಿಧಾನ. ಶುಭೋದಯ, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಫ್ಲ್ಯಾಕ್ಸ್ ಸೀಡ್ ವಾಟರ್ನೊಂದಿಗೆ ದಿನ ಶುರು ಮಾಡಿದೆ. ಫ್ಲ್ಯಾಕ್ಸ್ ಸೀಡ್ ಬಗ್ಗೆ ಡೆಫಿನೆಟ್ಲಿ ಈ ವ್ಲಾಗಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿನ ನಿಮಗೆ ಕೊಡ್ತೀನಿ, ಸೊ ದಟ್ ನೀವು ಕೂಡ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಫ್ಲ್ಯಾಕ್ಸ್ ಸೀಡ್ನ ಬಳಸ್ಬೋದು. ಹಾಗೆಯೇ ಸ್ವಲ್ಪ ಬಟ್ ಅರ್ಜೆಂಟ್ ಕೆಲಸ ಇದೆ, ಸೊ ನಾನು ಚೀನು ಹೊರಗಡೆ ಹೋಗಿ ಬಂದ್ಬಿಡ್ತೀವಿ. ಅದಕ್ಕಿಂತ ಮುಂಚೆ ಬೆಳಗಿನ ಸಿಂಪಲ್ ಸ್ಕಿನ್ ಕೇರ್ ರೂಟೀನ್ ಮುಗಿಸ್ಕೊಂಡ್ಬಿಡ್ತೀನಿ. ಸ್ಕಿನ್ ನ ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಗ್ಲೋ ಕೊಡುವಂತಹ ಆಕ್ವಾಲಾಜಿಕರ್ ಅವರ ದ ನ್ಯೂಲಿ ಲಾಂಚ್ಡ್ ಬ್ರೈಟ್ ಪ್ಲಸ್ ಟೋನ್ ಅಪ್ ಸನ್ಸ್ಕ್ರೀನ್. ಇದ್ರ ಹೆಸರೇ ಹೇಳೋ ಹಾಗೆ ಎಲ್ಲಾ ಸ್ಕಿನ್ ಟೋನ್ಸ್ಗೂ ಇನ್ಸ್ಟೆಂಟ್ ಆಗಿ ಬ್ರೈಟ್ನೆಸ್ ಕೊಡುತ್ತೆ ಅನ್ನೋದು. ನಾನು ಡೆಫಿನೆಟ್ಲಿ ಇದನ್ನ ಇವತ್ತು ಟ್ರೈ ಮಾಡ್ತೀನಿ. ಸನ್ಸ್ಕ್ರೀನ್ ಓಕೆ ಆಗ್ಬೇಕಂದ್ರೆ ಮುಖ್ಯವಾಗಿ SPF ಚೆನ್ನಾಗಿರ್ಬೇಕು. ಅದರಲ್ಲಿ SPF 50+ ಇದೆ, ಹಾಗೆ PA 4+ ರೇಟಿಂಗ್ ಇದೆ. ಹಾಗೆ ಟೆಕ್ಸ್ಚರ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ನೋಡಿದ್ರಲ್ಲ, ತುಂಬಾನೇ ಲೈಟ್ ವೇಟ್ ಟೆಕ್ಸ್ಚರ್ ಇದೆ. ಹಾಗೆ ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಬ್ಲೂಬೆರಿ ಅಂಡ್ ಕೋಜಿಕ್ ಆಸಿಡ್. ದಿಸ್ ಇಸ್ ಆಲ್ ಯು ನೀಡ್ ಫಾರ್ ಯರ್ ಡೈಲಿ ಗ್ಲೋ ಅಪ್ ಅಂಡ್ ದಿಸ್ ಇಸ್ ಫ್ರೀ ಆಫ್ ಸಲ್ಫೇಟ್ಸ್, ಫ್ಯಾಲೇಟ್ಸ್, ಪ್ಯಾರಾಬೆನ್ಸ್ ಅಂಡ್ ಮಿನರಲ್ ಆಯಿಲ್. ಈಗ ಕಾಯಿನ್ ಸೈಜ್ ಸನ್ಸ್ಕ್ರೀನ್ ನ ತಗೊಂಡು ಒಂದ್ ಸೈಡ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ಹೇಳೋ ಹಾಗೆ ಸ್ಕಿನ್ ನ ಇನ್ಸ್ಟೆಂಟ್ ಆಗಿ ಬ್ರೈಟನ್ ಮಾಡುತ್ತಾ, ಗ್ಲೋ ಕೊಡುತ್ತಾ ಅಂತ ನೋಡೋಣ. ಸೊ ಒಂದ್ ಸೈಡ್ ಪೂರ್ತಿ ಅಪ್ಲೈ ಮಾಡಿ ಆಯ್ತು. ನಿಜವಾಗ್ಲೂ ನಾನು ಡಿಫರೆನ್ಸ್ ನೋಡ್ತಾ ಇದ್ದೀನಿ. ಯೂಶಲಿ ಇಟ್ ಟೇಕ್ಸ್ ಮಿ ಅ ವೈಲ್ ಟು ಗೆಟ್ ದಿಸ್ ಲುಕ್, ಬಟ್ ಲುಕ್ ಎಟ್ ದ ಡಿಫರೆನ್ಸ್. ನಿಜವಾಗ್ಲೂ ನಂಗೆ ಆಶ್ಚರ್ಯ ಅನಿಸ್ತು. ತುಂಬಾನೇ ಡಿಫರೆನ್ಸ್ ಅಂತ ಅನ್ಸುತ್ತೆ. ರೈಟ್ ಸೈಡ್ ಸಖತ್ ಗ್ಲೋ ಅಂತ ಅನಿಸ್ತಾ ಇದೆ. ಸೊ ಪೂರ್ತಿಯಾಗಿ ಅಪ್ಲೈ ಮಾಡಿದೆ. ಸೀರಿಯಸ್ಲಿ ಗೆಟ್ ದ ಕಾನ್ಫಿಡೆನ್ಸ್ ಟು ಗೋ ಬೇರ್ ಫೇಸ್ಡ್ ವಿತ್ ಆಕ್ವಾಲಾಜಿಕಾ ಟೋನ್ ಅಪ್ ಸನ್ಸ್ಕ್ರೀನ್. ಇನ್ನು ನೀವು ಈ ಸನ್ಸ್ಕ್ರೀನ್ ಆಕ್ವಾಲಾಜಿಕರ್ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ನ ಬಳಸಿ 20% ಆಫ್ ಪಡಿಬಹುದು. ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇದೆ. ಎಸ್, ಇವತ್ತು ಮಾರ್ನಿಂಗ್ ನಾನು ಫ್ಲ್ಯಾಕ್ಸ್ ಸೀಡ್ ಪೌಡರ್ ಒಟ್ಟಿಗೆ ಸ್ವಲ್ಪ ವಾರ್ಮ್ ವಾಟರ್ ತೊಗೋಬೇಕಾದ್ರೆ ನಿಮ್ಗೆ ಹೇಳಿದ್ದೆ. ಇವತ್ತು ಫ್ಲ್ಯಾಕ್ಸ್ ಸೀಡ್ ಬಗ್ಗೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಅಂತ. ಚಟ್ನಿ ಮಾಡೋದಕ್ಕೆ ಹೊರಟಿದ್ದೀನಿ ಫ್ಲ್ಯಾಕ್ಸ್ ಸೀಡ್ದು. ಅದಕ್ಕಿಂತ ಮುಂಚೆ ಫ್ಲ್ಯಾಕ್ಸ್ ಸೀಡ್ ಯಾಕೇನು ಅಂತ ಕೆಲವೊಂದು ವಿಷಯಗಳನ್ನು ಹೇಳ್ಬಿಡ್ತೀನಿ. ಫ್ಲ್ಯಾಕ್ಸ್ ಸೀಡ್ ಅಂದ ತಕ್ಷಣ ಅಗಸೆ ಬೀಜ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಇದು ತಲಾಂತರಗಳಿಂದ ಬಳಸ್ತಾ ಬಂದಿರುವಂತಹ ಒಂದು ಸೀಡ್. ಅಗಸೆ ಬೀಜ ಅಂದ ತಕ್ಷಣ ನಮಗೆ ಈಗ ಆಲ್ರೆಡಿ ತುಂಬ ಜನ ಅಗಸೆ ಬೀಜನ ದಿನನಿತ್ಯ ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಯಾವುದೇ ಒಂದು ವಸ್ತು ನಮಗೆ ಪೂರ್ಣ ಪ್ರಮಾಣದಲ್ಲಿ ಅದರ ಪ್ರಯೋಜನ ಸಿಗಬೇಕು ಅಂದರೆ ಸರಿಯಾದ ರೀತಿಯಾಗಿ ಅದನ್ನು ಬಳಸಬೇಕಾಗುತ್ತೆ. ಮೊದಲನೇದಾಗಿ ಫ್ಲ್ಯಾಕ್ಸ್ ಸೀಡ್ ಅಂದರೆ ಏನು ಪ್ರಯೋಜನಗಳನ್ನು ಹೇಳ್ಬಿಡ್ತೀನಿ. ದಿಸ್ ಇಸ್ ರಿಚ್ ಇನ್ ಡಯಟ್ರಿ ಸಾಲ್ಯುಬಲ್ ಫೈಬರ್, ಅಂದರೆ ಈಸಿಯಾಗಿ ಡೈಜೆಸ್ಟ್ ಆಗುವಂತಹ ಫೈಬರ್ ಅಂಶ ಇದರಲ್ಲಿರುವಂಥದ್ದು. ಸೊ ಹಾಗಾಗಿ ಇದು ನಮಗೆ ಕಾನ್ಸ್ಟಿಪೇಷನ್ ಯಾರಿಗೆ ತುಂಬ ಪ್ರಾಬ್ಲಮ್ ಇರುತ್ತೋ ಅವ್ರಿಗೆ ಈಸಿ ಬೌಲ್ ಮೂಮೆಂಟ್ ಆಗೋದಕ್ಕೆ, ಹಾಗೆಯೇ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ಸಹಾಯಕಾರಿ. ಹಾಗೆಯೇ ಹೆಲ್ದಿ ಡೈಜೆಸ್ಟಿವ್ ಸಿಸ್ಟಮ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಇದರಲ್ಲಿ ಲಿಗ್ನನ್ ಅನ್ನುವಂಥ ಒಂದು ಕಾಂಪೌಂಡ್ ಇದೆ. ಸೊ ಇದು ಮೈಲ್ಡ್ ಈಸ್ಟ್ರೋಜೆನಿಕ್ ಎಫೆಕ್ಟ್ ಕೊಡುತ್ತೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಟು ರೀಸ್ಟೋರ್ ದ ಹಾರ್ಮೋನ್ ಬ್ಯಾಲೆನ್ಸ್, ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥದ್ದೆಲ್ಲ ಆದಾಗ ಹಾರ್ಮೋನ್ನ ಬ್ಯಾಲೆನ್ಸ್ ಆಗಿ ಇಡುವಂಥದ್ರಲ್ಲಿ, ಹಾಗೆಯೇ ಫರ್ಟಿಲಿಟಿ ಇಶ್ಯೂಸ್ ಇದ್ರೆ ಆ್ಯಂಡ್ PMS ಅಂದರೆ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ, ಅಂದರೆ ಪೀರಿಯಡ್ಸ್ ಸ್ಟಾರ್ಟ್ ಆಗೋದಕ್ಕಿಂತ ಮೆನ್ಸ್ಟ್ರುವಲ್ ಸೈಕಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಏನು ಕ್ರ್ಯಾಂಪ್ಸ್ ಆಗುತ್ತೆ, ನೋವು ಅಥವಾ ಒಂಥರ ಸೋರ್ನೆಸ್ ಅಥವಾ ಒಂಥರ ಡಿಸ್ಕಂಫರ್ಟ್ಸ್ ಎಲ್ಲ ಏನಿರುತ್ತೋ, ಸೊ ಅದನ್ನು ರಿಲೀವ್ ಮಾಡೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಇನ್ನು ಇದರಲ್ಲಿ ಫಾಸ್ಫರಸ್ ಆ್ಯಂಡ್ ಮೆಗ್ನೀಷಿಯಮ್ ಇರೋದ್ರಿಂದ ಬೋನ್ ಹೆಲ್ತ್ಗೂ ಕೂಡ ಸಾಕಷ್ಟು ಪ್ರಯೋಜನಕಾರಿ. ಆ್ಯಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಯಾರಿಗೆ ಗೊತ್ತಿಲ್ಲ, ನಾವು ಎಕ್ಸ್ಟ್ರಾ ಏನಂತಾರೆ ಸಪ್ಲಿಮೆಂಟ್ಸ್ನ ಕೂಡ ತಗೋತೀವಿ. ಸೊ ಅಂಥದ್ರಲ್ಲಿ ಅಗಸೆ ಬೀಜದಲ್ಲಿ ಹೇರಳವಾದಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಸೊ ಹಾಗಾಗಿ ನಮ್ಮ ಕಣ್ಣಿನ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ, ಅದರಲ್ಲೂ ಕಣ್ಣಿಗೆ ಏನಾದರೂ ಇನ್ಫ್ಲಮೇಷನ್ ಅನ್ನುವಂಥದ್ದು ಅಥವಾ ಕಣ್ಣಲ್ಲಿ ತುಂಬ ಜನಕ್ಕೆ ಡ್ರೈ ಐಸ್ ಅಂತ ಹೇಳ್ತಾರೆ, ಅದೆಲ್ಲದಕ್ಕೂ ಕೂಡ ಆ್ಯಂಡ್ ಡ್ರೈ ಸ್ಕಿನ್ ಇರೋರಿಗೆ ಸ್ಕಿನ್ನ ಮಾಯ್ಶ್ಚರ್ ಮೇಂಟೈನ್ ಮಾಡೋದಕ್ಕೆ, ಹಾಗೆಯೇ ಹೇರ್ ಇದ್ರೂ ಕೂಡ ಹೇರ್ ಮಾಯ್ಶ್ಚರ್ ಮೇಂಟೈನ್ ಮಾಡೋದಕ್ಕೆ ಇದು ಬ್ಯೂಟಿಫುಲ್ ಆಪ್ಷನ್. ಒಮೆಗಾ 3 ಫ್ಯಾಟಿ ಆಸಿಡ್ ಹೇರಳವಾಗಿರುವಂಥ ಈ ಒಂದು ಅಗಸೆ ಬೀಜವನ್ನು ಬಳಸ್ಕೊಂಡು ಇವತ್ತು ಈಸಿಯಾಗಿ ಚಟ್ನಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಹೇಗೆಲ್ಲ ಅಗಸೆ ಬೀಜ ಬಳಸ್ಬೋದು ಅಂತಂದರೆ ಸಾಕಷ್ಟು ವಿಧಾನದಲ್ಲಿ ನೀವು ಬಳಸ್ಬೋದು. ಹೋಲ್ ಅಗಸೆ ಬೀಜ ಅಂದರೆ ನೀವು ನೋಡ್ತೀರಾ ಈ ರೀತಿ ಸಿಗುತ್ತೆ. ಸೊ ಈ ರೀತಿಯಾಗಿ ಬಳಸೋದಕ್ಕಿಂತ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಅದನ್ನು ಪೌಡರ್ ಮಾಡಿ ಬಳಸೋದ್ರಿಂದ ನಮಗೆ ಅದರ ಪೂರ್ತಿ ಪ್ರಯೋಜನಗಳು ಸಿಗುತ್ತೆ. ಸೊ ಅದರಲ್ಲಿರುವಂಥ ಎಲ್ಲ ಸತ್ವಗಳು ನೀಟಾಗಿ ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ನೀವು ಯಾವಾಗಲೂ ಕೂಡ ಅಗಸೆ ಬೀಜನ ಯೂಸ್ ಮಾಡಬೇಕಂದ್ರೆ ದಯವಿಟ್ಟು ಮೇಕ್ ಶ್ಯೂರ್ ಅದನ್ನು ನೀವು ರೋಸ್ಟ್ ಮಾಡಿ ಪುಡಿ ಮಾಡಿ ಬಳಸ್ತಾ ಇದ್ದೀರಾ ಅಂತ. ಸೊ ಇನ್ನು ಯಾವುದಕ್ಕೆ ಬಳಸ್ಬೋದು ಅಂದರೆ ಜಸ್ಟ್ ಒಂದು ಲೋಟ, ಒಂದು ಬಟ್ಲು ಕಪ್
ಒಂದು ಬಟ್ಲಿಗೆ ಮೊಸರು ತೊಗೊಂಡು ಜಸ್ಟ್ ಒಂದು ಬಟ್ಲು ಮೊಸರಿಗೆ ನೀವು 1 ಚಮಚ ಅಗಸೆ ಬೀಜದ ಪುಡಿಯನ್ನು ಹಾಕ್ಕೊಂಡು ಬಳಸ್ಬೋದು. ಇಲ್ಲ ಓಟ್ ಮೀಲಿಗೆ ಬಳಸ್ಬೋದು, ಯಾವುದಾದ್ರೂ ಸಲಾಡಿಗೆ ಬಳಸ್ಬೋದು, ಸ್ಮೂದಿಗಳಿಗೆ ಬಳಸ್ಬೋದು. ನೀವು ಯಾವುದಾದ್ರೂ ಡೆಸರ್ಟ್ ಮಾಡಿದರೆ ಅದಕ್ಕೆ ಸ್ಪ್ರಿಂಕಲ್ ಮಾಡಿ ಬಳಸ್ಬೋದು. ಯಾವುದಾದ್ರೂ ಕರೀಸ್ ಮಾಡಿದರೆ ಅದಕ್ಕೂ ಕೂಡ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ ಬಳಸ್ಬೋದು. ಇನ್ನು ಇದರಿಂದ ಲಡ್ಡು ಮಾಡ್ಬೋದು. ಇದ್ರ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಂಡು ಎಲ್ಲ ಲಡ್ಡು ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡೋದು. ಸೊ ಈ ಹಲವಾರು ರೀತಿಯಲ್ಲಿ ಈ ಒಂದು ಅಗಸೆ ಬೀಜನ ಬಳಸಿ ಅದರ ಪ್ರಯೋಜನವನ್ನು ಪಡಿಬೋದು. ಯಾವುದೇ ಆಗಲಿ, ಕೆಮಿಕಲ್ಸ್ ಆಗಲಿ, ಈವನ್ ನ್ಯಾಚುರಲ್ ಐಟಮ್ಸು ಕೂಡ ಫಸ್ಟ್ ಟೈಮ್ ಬಳಸ್ತಿದ್ದೀರಾ ಅಂತಂದರೆ ದಯವಿಟ್ಟು ಮೇಕ್ ಶ್ಯೂರ್ ನಿಮಗೆ ಅದು ಒಗ್ಗುತ್ತೆ ಅಂತ ನೀವು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಟೆಸ್ಟ್ ಮಾಡಿ. ಬಿಕಾಸ್ ತುಂಬ ಜನಕ್ಕೆ ಅಗಸೆ ಬೀಜ ಅಥವಾ ಕೆಲವೊಬ್ಬರಿಗೆ ಅರಿಶಿನ ಮುಖಕ್ಕೆ ಹಚ್ಚಿದ್ರು ಕೂಡ ತುಂಬ ಸುಟ್ಟಂಗೆ ಆಗ್ಬಿಡುತ್ತೆ. ಅದೇ ರೀತಿ ಅಗಸೆ ಬೀಜ ಕೂಡ ಕೆಲವೊಬ್ಬರಿಗೆ ತುಂಬ ಬ್ಲೋಟಿಂಗ್ ಆಗುವಂಥದ್ದು, ಗ್ಯಾಸ್ ಫಾರ್ಮ್ ಆಗುವಂಥದ್ದು, ಅಥವಾ ಬೌಲ್ ಮೂಮೆಂಟಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಆಗುವಂಥದ್ದು, ಇದೆಲ್ಲ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ಮೇಕ್ ಶ್ಯೂರ್ ನೀವು ಅಗಸೆ ಬೀಜವನ್ನು ಹೊಸದಾಗಿ ನೀವು ಏನಾದರೂ ಇಂಟ್ರಡ್ಯೂಸ್ ಮಾಡ್ಕೋತಿದ್ದೀರಾ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ದಯವಿಟ್ಟು ಸ್ಟಾರ್ಟ್ ಮಾಡಿ. ಸೊ ದಟ್ ಅದು ನಿಮಗೆ ಒಗುತ್ತೆ ಅಂದಮೇಲೆ ನೀವು ಆರಾಮಾಗಿ ಅದನ್ನು ಬಳಸೋದಕ್ಕೆ ಶುರು ಮಾಡ್ಬೋದು. ಎಸ್, ಈಗ ಫೈನಲಿ ಈಸಿಯಾಗಿ ಫಟಾಫಟ್ ಅಂತ ಅಗಸೆ ಬೀಜದ ಚಟ್ನಿನ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಸೊ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಂಬಿಡೋಣ. ನೋಡಿ, ಅಗಸೆ ಬೀಜ ಅಂದರೆ ಹೀಗಿರುತ್ತೆ. ಫ್ಲ್ಯಾಕ್ಸ್ ಸೀಡ್ ಅಂದರೆ ಬಳಸದೆ ಇರೋರಿಗೆ ನಾನು ತೋರಿಸಿದ್ದು. ಇನ್ನು ಈ ರೀತಿ ಒಂದು ಪಾತ್ರೆಯಲ್ಲಿ ನಾನು ಯಾವಾಗಲೂ ನಿಧಾನ ಉರಿಯಲ್ಲಿ ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡರ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಅದನ್ನು ನೀವು ಬಿಸಿನೀರಿಗೆ ಅಥವಾ ಹಾಲಿಗೆ ಅಥವಾ ಚಟ್ನಿಯಾಗಿ ಎಲ್ಲದಕ್ಕೂ ಬಳಸಬಹುದು. ಇನ್ನು ನಾನಿವತ್ತು ಈ ಪುಡಿಯನ್ನು ಬಳಸ್ತಾ ಇಲ್ಲ, ಬದಲಾಗಿ ಹೋಲ್ ಸೀಡನ್ನು ಬಳಸ್ತಾ ಇದ್ದೀನಿ. ಬಟ್ ಈಗ ಆಲ್ರೆಡಿ ಅದನ್ನು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಚಟ್ನಿ ಮಾಡೋದಕ್ಕೆ. ಇದು ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ ರೋಸ್ಟ್ ಮಾಡಿರುವಂಥದ್ದು. ಇದು ಬಿಳಿ ಎಳ್ಳು, ಇದನ್ನು ಕೂಡ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು, ಸ್ವಲ್ಪ ಅರಿಶಿನ ಪುಡಿ, ಮ್ಯಾಂಗೋ ಪೌಡರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ರೆ ತೊಗೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಹಾಗೆಯೇ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ನಾನು ಮೊದಲೇ ಹೇಳಿದಾಗೆ ಅಗಸೆ ಬೀಜ ಹಾಗೆಯೇ ಎಳ್ಳು ಎರಡನ್ನೂ ನಾನು ರೋಸ್ಟ್ ಮಾಡ್ಕೊಂಡಾಗಿದೆ ಆಲ್ರೆಡಿ. ಈಗ ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಕಂದರೆ 1-2 ಗುಂಟೂರು ಮೆಣಸಿನ್ಕಾಯಿ ಏನು ಹೇಳ್ತಾರೆ ಅದನ್ನು ಬಳಸ್ಕೋಬಹುದು. ಬೆಳ್ಳುಳ್ಳಿ, ಕರಿಬೇವು, ಹಾಗೆಯೇ ಸ್ವಲ್ಪ ಜೀರಿಗೆ ಬಳಸ್ತಾ ಇದ್ದೀನಿ. ಇದೆಲ್ಲದನ್ನು ಕೂಡ ನಿಧಾನವಾದ ಉರಿಯಲ್ಲಿ ನಾನು ಹುರ್ಕೋತೀನಿ. ನಿಜವಾಗ್ಲೂ ಎಷ್ಟು ಅದ್ಭುತವಾದ ಸುವಾಸನೆ ಬರ್ತಾ ಇದೆ. ಇದಾದ ಮೇಲೆ ನಾನು ಹುರಿದಿರುವಂತಹ ಫ್ಲ್ಯಾಕ್ಸ್ ಸೀಡ್ ಹಾಗೆಯೇ ಎಳ್ಳು, ಅದರೊಟ್ಟಿಗೆ ನಾನು ಏನೇನು ಇವಾಗ ಹುರ್ಕೊಂಡೆ ಅದೆಲ್ಲ ವಸ್ತುಗಳನ್ನು ಮಿಕ್ಸಿಗೆ ಹಾಕ್ಕೊಂಡೆ. ಜೊತೆಗೆ ಅರಿಶಿನ ಪುಡಿ, ಇಂಗನ್ನ ಕೂಡ ನೀವು ಬಳಸ್ಕೋಬೋದು. ನಾನಿಲ್ಲಿ ಮ್ಯಾಂಗೋ ಪೌಡ್ರನ್ನ ಬಳಸಿದ್ದೀನಿ, ಸ್ವಲ್ಪ ಕಲ್ಲುಪ್ಪು. ಸೊ ಇದಿಷ್ಟನ್ನು ಹಾಕಿ ಮಿಕ್ಸಿ ಮಾಡಬೇಕಾಗುತ್ತೆ. ಮಿಕ್ಸಿ ಮಾಡಿದ್ರೆ ದ್ಯಾಟ್ಸ್ ಆಲ್. ಇದು ಇಷ್ಟು ಸಿಂಪಲ್ ಆಗಿ ಮಾಡಬಹುದಾದಂತಹ ಚಟ್ನಿ. ನೋಡಿ, ಚಟ್ನಿ ರೆಡಿ ಆಯಿತು. ಸೊ ಈ ಚಟ್ನಿ ಪುಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಪಾತಿ ಮೇಲ್ಗಡೆ ಅಥವಾ ರೊಟ್ಟಿ ಮೇಲ್ಗಡೆ ಅಥವಾ ದೋಸೆ ಮೇಲ್ಗಡೆ, ಇಡ್ಲಿ ಮೇಲ್ಗಡೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಯು ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್. ಸೋ ಗುಡ್. ನೀವು ಕೂಡ 100% ಇದನ್ನು ಟ್ರೈ ಮಾಡಲೇಬೇಕು. ಆ್ಯಂಡ್ ನಿಮ್ಮ ದಿನನಿತ್ಯದ ಫುಡ್ ಹ್ಯಾಬಿಟಲ್ಲಿ ದಯವಿಟ್ಟು ಈ ಥರದ ವಸ್ತುಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ನನಗೂ ಕೂಡ ತುಂಬಾ ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಜರ್ನಿಯಲ್ಲಿ ತುಂಬ ವಸ್ತುಗಳು ಸಹಾಯ ಮಾಡಿದೆ. ಅದರಲ್ಲಿ ಈ ಒಂದು ವಸ್ತು ಕೂಡ ತುಂಬಾ ಸಹಾಯ ಮಾಡಿದೆ ಅಂತ ಹೇಳ್ಬೋದು. ಸೊ ಎಸ್, ನಾನು ಹೇಳಿದಂತಹ ಕೆಲವು ಮಾಹಿತಿಗಳು ನಿಮಗೆ ಸಹಾಯ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಕೂಡ ನನ್ನ ರಾಶಿ 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 ಪ್ರೀತಿ. ಹುಷಾರಾಗಿರಿ, ಆರೋಗ್ಯವಾಗಿರಿ. ಆದಷ್ಟು ಬೇಗ ಸಿಗ್ತೀನಿ. ನಮಸ್ಕಾರ.